ಒಂದೇ ಗುರು ಪರಂಪರಾ. ನಮಸ್ತೆ ಎಲ್ಲರಿಗೂ. ಜ್ಯೋತಿಷ್ಯದ ಅಂಶಗಳನ್ನು ತಿಳಿದುಕೊಳ್ಳುವಾಗ ಅದರಲ್ಲಿ ಪಂಚಾಂಗ ಎನ್ನುವಂಥದ್ದು ಒಂದು ಚಿಂತನೆ ಬರ್ತದೆ. ಆ ಪಂಚಾಂಗದ ಚಿಂತನೆಯನ್ನು ನಾನು ರೆಫರ್ ಮಾಡುವಾಗ ಒಂದಿಷ್ಟು ಅಂಶಗಳು ನನಗೆ ಸ್ಟ್ರೈಕ್ ಆಯಿತು, ಮೈಂಡಲ್ಲಿ, ಮನಸ್ಸಲ್ಲಿ ಹೊಳೀತು. ಇದು ಹೀಗೂ ಇರಬಹುದೇ ಅನ್ನುವಂಥ ಒಂದು ಪ್ರಶ್ನೆ ನನಗೆ ಕಾಡ್ತು. ಸಾಮಾನ್ಯವಾಗಿ 365 ದಿನಗಳು ಅಂತ ಹೇಳ್ತೀವಿ. ಅದನ್ನು 27 ನಕ್ಷತ್ರಗಳ ವಾಗಿ ಭಾಗಾಕಾರ ಮಾಡಿದಾಗ ನಮಗೆ 13.30 ಅಂತ ಸಿಗ್ತದೆ ಪರ್ಸಂಟೇಜು. ಅದೇನು ಹೇಳ್ತೀವಿ, ಮಿಕ್ಕಿರೋದು ಅಂದರೆ ಭಾಗಲಬ್ಧ. ಅದು ಒಂದು ಸೂಕ್ಷ್ಮ ಚಿಂತನೆ ಇರಬಹುದೇನೋ. ಆದರೆ ನಮ್ಮ ಹಿರಿಯರು ಯಾವುದೇ ಮನುಷ್ಯ ತೀರಿಕೊಂಡಾಗ ನಾವು 13 ದಿನಗಳನ್ನು ಮಾತ್ರ ನಾವು ಮಾಡ್ತೀವಿ. ಇದಕ್ಕೆ ಏನು ಸಂಬಂಧ ಇದೆಯಾ ಅಂತ ನನಗೆ ಒಂದು ಕುತೂಹಲ. ಇದು ನನ್ನ ಊಹೆ ಅಥವಾ ವಿಚಾರ ಹೀಗಿರಬಹುದು. ಈ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅಧ್ಯಯನಗಳು ಆಗಿರಬಹುದೇನೋ, ಅಥವಾ ಈ ದಿಶೆಯಲ್ಲಿ ನಾವು ಇನ್ನೂ ಅಧ್ಯಯನಗಳನ್ನು ಮಾಡಬಹುದೇ ಅನ್ನೋವಂಥ ಒಂದು ಪ್ರಶ್ನೆ ನನ್ನ ಮನಸ್ಸಲ್ಲಿ ಈ ವಿಡಿಯೋವನ್ನು ಮೂಲವಾಗಿಟ್ಕೊಂಡು ನಾವೇನಾದರೂ ಅನುಸಂಧಾನಗಳನ್ನು ಮಾಡಬಹುದೇ ಅನ್ನೋಂಥ ಒಂದು ಪ್ರಶ್ನೆ ನನಗೆ ಹುಟ್ಕೊಳ್ತದೆ. ಒಂದೊಂದು ದಿನವೂ ತೀರಿಕೊಂಡಂತಹ ಆತ್ಮಕ್ಕೆ ನಾವು ಶಾಂತಿಯನ್ನು ಕೋರ್ತೀವಿ. ಕುಟುಂಬ ವರ್ಗದವರು ಒಂದೊಂದು ದಿನವೂ ಒಂದೊಂದು ಕಾರ್ಯಗಳನ್ನು ಮಾಡ್ತಾ ಹೋಗ್ತೀವಿ. ಒಂದು ದಿನ ಶಾಂತಿ ಅಂತ ಮಾಡ್ತೀವಿ, ಒಂದು ದಿನ ನೆಂಟರನ್ನು ಕರೆಸಿ ಅವ್ರಿಗೆ ದಾನ ಧರ್ಮಾದಿಗಳನ್ನು ಮಾಡ್ತೀವಿ. ಅದೇನೇನೋ ಅದರಲ್ಲಿ ಕಾರ್ಯಕ್ರಮಗಳು ಇರ್ತದೆ. ಉದಕ್ ಶಾಂತಿ, ಆಮೇಲೆ ಪಿಂಡದಾನ, ಸಪಿಂಡದಾನ. ಮತ್ತು ಅದರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದರೆ 16 ಪಿಂಡಗಳನ್ನು ನಾವು ಆತ್ಮ ಸಂತುಷ್ಟಿಗಾಗಿ ನಾವು ದಾನವನ್ನು ಕೊಡ್ತೀವಿ. ಅಂದರೆ ಪಕ್ಷಿಗಳಿಗೆ ನಾವು ಇದನ್ನು ಮಾಡ್ತೀವಿ, ಸಲ್ಲಿಸ್ತೀವಿ. ಕಾರಣ ಏತನ್ ಮೂಲಕ ಅಂದರೆ 16 ಯಾಕೆ ಅಲ್ಲಿ ಪಿಂಡಗಳು ಮಾಡ್ತಾರೆ ಅಂತ ಹೇಳಿದ್ರೆ 1.5 ವರ್ಷದ ಕಾಲ, ಅಂದರೆ 1 ವರ್ಷ ಬೇಕು ಆತ್ಮ ಸಂಪೂರ್ಣವಾಗಿ ಪರಲೋಕಕ್ಕೆ ಗತಿಸಲು ಅನ್ನುವಂಥ ಒಂದು ಸೂಕ್ಷ್ಮ ಚಿಂತನೆ. ಅಂದರೆ 356 ದಿನ. ಹಾಗಾಗಿ ಪ್ರತಿ ತಿಂಗಳು ತೀರಿಕೊಂಡಂತಹ ತಾರೀಕಿಗೆ ನಮಗೆ ಆ ಕಾರ್ಯವಿಧಿಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದ 4ನೇ ದಿನದಿಂದ ಹಿಡ್ಕೊಂಡು ಈ ಒಂದು 11 ದಿನದ 13ನೇ ದಿನದ ಮಧ್ಯದಲ್ಲಿ ಈ ಕಾರ್ಯಗಳನ್ನು ನಾವು ಮಾಡ್ತೀವಿ. ಅದರ ಅರ್ಥ ಏನು ಅಂತ ಹೇಳಿದರೆ ಆ 1 ವರ್ಷದವರೆಗೂ ಏನು ಕ್ರಮಣ ಆಗ್ತಾ ಇರಬೇಕು, ಆತ್ಮಕ್ಕೆ ಶಾಂತಿ ಸಿಗಬೇಕು, ಮತ್ತು ಅದಕ್ಕೇನಾದರೂ ಅನ್ನ ಆಹಾರಾದಿಗಳು ಸಿಗ್ತಾ ಇರಲಿ ಅನ್ನೋ ಒಂದು ಅರ್ಥದಿಂದ ನಾವು ಇದನ್ನು ಮಾಡ್ತೀವಿ. ನೋಡಿರಿ ಎಲ್ಲಿ ಕನೆಕ್ಟ್ ಆಗ್ತಾ ಇದೆ ನಾನು ಹೇಳೋ ವಿಷಯ ಅಂತಂದರೆ, ಒಂದು ನಕ್ಷತ್ರ ಅಂತ ಹೇಳಿದರೆ ಒಂದು ನಕ್ಷತ್ರ 13 ಡಿಗ್ರಿ ಮತ್ತು 13.30 ಡಿಗ್ರಿ ಅಂದರೆ ಒಂದು ನಕ್ಷತ್ರ ಅಂತ ಹೇಳ್ತೀವಿ. ಹಾಗೆ 27 ನಕ್ಷತ್ರಗಳು ದಾಟಿ ಅಂದರೆ 27 ನಕ್ಷತ್ರ ಗುಂಡ್ಲೆ 13 ಅಂದರೆ ನಮಗೆ 365 ದಿನದ ಲೆಕ್ಕ ಸಿಗ್ತದೆ. ಹಾಗಾಗಿ ಹಿರಿಯರು ಬಹುಶಃ ಈ ಒಂದು ಲೆಕ್ಕವನ್ನು ಗಣನೆಯಲ್ಲಿ ತೆಗೆದುಕೊಂಡು ಬಹುಶಃ ಅವರು 13 ದಿನಗಳವರೆಗೆ ನಾವು ನಾವು ಮೈಲಿಗೆ ಅಂತೇನು ಹೇಳ್ತೀವಿ ಅಥವಾ ಸೂತಕ ಅಂತೇನು ಹೇಳ್ತೀವಿ, ಅವುಗಳ ಪಾಲನೆಗಾಗಿ ಒತ್ತು ಕೊಟ್ಟಿದ್ದು ಇರಬಹುದು ಅಂತ ನನಗೆ ಅನ್ನಿಸ್ತದೆ. ಹೆಚ್ಚಿನ ಅನುಸಂಧಾನಗಳಾಗಿದ್ದಲ್ಲಿ ಈ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ತಮ್ಮ ಅನಿಸಿಕೆಗಳನ್ನು ಹಾಕ್ಬೋದು. ಮತ್ತು ಈ ಹಿನ್ನೆಲೆಯಲ್ಲಿ ಏನಾದರೂ ಚಿಂತನೆಗಳಿದ್ದರೆ ತಾವು ಸರಿ ಅಥವಾ ತಪ್ಪು ಅನ್ನೋದನ್ನು ನೀವು ತಿಳಿಸಬಹುದು. ಮುಕ್ತವಾಗಿ ಇದರ ಆಲೋಚನೆ ಮತ್ತು ಚಿಂತನೆ ಅನುಸಂಧಾನಗಳು ಹೆಚ್ಚೆಚ್ಚಾಗಿ ಆಗಬೇಕು. ಕಾರಣ ಇಷ್ಟೇ, ಇದೊಂದು ಪ್ರಶ್ನೆ, ಕುತೂಹಲ. ಭಾಳಷ್ಟು ಕಡೆ ಇದರ ಗೂಗಲಲ್ಲೂ ಸಹ ಇದರ ಮಾಹಿತಿ ಇಲ್ಲ. ಈ 356 ದಿನಗಳ ಭಾಗಿಸುವುದು ಅಂದರೆ 27 ನಕ್ಷತ್ರಗಳಿಂದ ಭಾಗಿಸಿದಾಗ ನಮಗೆ ಸಿಗುವಂಥ ದಿನ ಅಂದರೆ ಏನು ಡಿಗ್ರಿ ಅಂತೇನು ಹೇಳ್ತೀವಿ, ಆ 13 ಅಂತ ಏನು ಸಿಗ್ತದೆ. ಬಹುಶಃ ಆ 13 ಸೂಚಕಗಳನ್ನು ಇಟ್ಟುಕೊಂಡು ನಾವು ಈ ಪೂಜೆ ಪುನಸ್ಕಾರಗಳನ್ನು ಮತ್ತು ಆ ಏನು ವಿಧಿ ಕೈಂಕರ್ಯಗಳನ್ನು ಅಥವಾ ಕ್ರಿಯಾಕರ್ಮಗಳನ್ನು ನಾವು ಮಾಡ್ತೀವಿ. ಇದರಲ್ಲಿ ಏನೋ ಸಾಮ್ಯತೆ ಇದೆ ಅಥವಾ ದರ್ ಇಸ್ ಸಮ್ ಕನೆಕ್ಷನ್ ಬಿಟ್ವೀನ್ 356 ಡೇಸ್. ಹಿರಿಯರು ಹೇಳುವಾಗ್ಲೂ ಅದೇ ಹೇಳ್ತಾರೆ, ಇಲ್ಲಪ್ಪ 1 ವರ್ಷ ಆದರೂ ಬೇಕು ಆತ್ಮ ಸಂಪೂರ್ಣವಾಗಿ ಮುಕ್ತಿ ಪಡಿಲಿಕ್ಕಾಗಿ, ಅಷ್ಟು ಬೇಕು ಅಂಥೇಳಿ ಅವ್ರ ಚಿಂತನೆಯನ್ನು ಹೇಳ್ತಾರೆ ಹಿರಿಯರು.
ಹಾಗಾದರೆ ಈ 13 ದಿನ ಯಾಕೆ ಅನ್ನೋ ಪ್ರಶ್ನೆಗೆ ಇಲ್ಲಿ ಏನೋ ಕನೆಕ್ಷನ್ ಮೂಲಕ ನನಗೆ ಉತ್ತರ ಸಿಕ್ತು ಅಂತ ನಾನು ಭಾವಿಸ್ತೀನಿ. ಸರಿಯೋ ತಪ್ಪೋ ಅನುಸಂಧಾನ ಆಗಲಿ, ಇದು ನನ್ನ ಆಶಯ. ಅಮಿತ್ ಕುಲಕರ್ಣಿ, ಗೋಕಾಕ್ ತಾಲೂಕು, ಚಿಕ್ಕನಂದಿ ಗ್ರಾಮ. ನಮಸ್ಕಾರ.